ಓಂ ಪ್ರಕಾಶ್ ರಾವ್ ಜೊತೆ ಕೆಲಸ ಮಾಡೋ ಹುಡುಗಿರ್ನ ಯಾರನ್ನೂ ಬಿಡಲ್ವಂತೆ. ಹುಡುಗಿರ ಚಪಲ ಚೆನ್ನಿಗರಾಯನ ಓಂ ಪ್ರಕಾಶ್ ರಾವ್. ಬಾಯ್ ತುಂಬಾ ಬಯ್ಯೋ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಚಪಲದ ಕಥೆ. ಕನ್ನಡ ಚಿತ್ರರಂಗದ ಅಪರೂಪ ನಿರ್ದೇಶಕರಲ್ಲಿ ಓಂ ಪ್ರಕಾಶ್ ರಾವ್ ಕೂಡ ಒಬ್ಬರು. ಹಾಗಂತ ವಿಶಿಷ್ಟವಾದಂತಹ ಸಿನಿಮಾವನ್ನ ಮಾಡಿದ್ದಾರೆ ಅಂತ ಏನಿಲ್ಲ. ಆದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಮಾಸ್ ಸಿನಿಮಾಗಳನ್ನು ಕೊಟ್ಟಂಥವರು ಓಂ ಪ್ರಕಾಶ್ ರಾವ್. ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಸ್ಟಾರ್ಗಳನ್ನು ಕೊಟ್ಟಂತಹ ನಿರ್ದೇಶಕ ಇವರು. ಆಕ್ಷನ್ ಸಿನಿಮಾಗಳನ್ನು ಹೆಚ್ಚಾಗಿ ನಿರ್ದೇಶನ ಮಾಡಿರುವಂತಹ ಇವರು 50 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಗೆರಿಲ್ಲಾ ವಾರ್ ಸಿನಿಮಾ ನಿರ್ದೇಶನದ ಮೂಲಕ 50ನೇ ಸಿನಿಮಾದ ನಿರ್ದೇಶನಕ್ಕೆ ಕೂಡ ಕೈ ಹಾಕಿದ್ದಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದಂತಹ ಸಿನಿಮಾಗಳಲ್ಲಿ 50%ಕ್ಕೂ ಹೆಚ್ಚು ಸಕ್ಸಸ್ ರೇಟ್ ಇದೆ. ಮಾಸ್ ಸಿನಿಮಾಗಳು ಅಂದ್ರೆ ನೆನಪಾಗ್ತಾ ಇದ್ದಿದ್ದೇ ಓಂ ಪ್ರಕಾಶ್ ರಾವ್. ಆದ್ರೆ ಇತ್ತೀಚೆಗೆ ಸಿನಿಮಾಗಳಿಂದ ಕೊಂಚ ಮಟ್ಟಿಗೆ ದೂರವೇ ಇದ್ರು. ಈಗ ಮತ್ತೆ ನಿರ್ದೇಶನಕ್ಕೆ ಮರಳಿದ್ದಾರೆ. ಓಂ ಪ್ರಕಾಶ್ ರಾವ್ ಸಿನಿಮಾ ನಿರ್ದೇಶನ ಒಂದು ಕಡೆ ಆದ್ರೆ ಇವರ ಮಾತುಗಳು ಕೂಡ ಅಷ್ಟೇ ಚರ್ಚೆಗೆ ಒಳಗಾಗತ್ತೆ. ಇದ್ದಿದ್ದನ್ನ ಇದ್ದಂಗೆ ಹೇಳುವಂತಹ, ಬಾಯ್ ತುಂಬಾ ಬೈಯುವಂತಹ ನಿರ್ದೇಶಕ ಅಂತಾನೂ ಸಹ ಕರೆಸಿಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ತಮ್ಮ ಬಗ್ಗೆ ಬಂದಿರುವಂತಹ ಆರೋಪಗಳ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಅದರಲ್ಲೂ ಓಂ ಪ್ರಕಾಶ್ ರಾವ್ ಯಾರನ್ನು ಬಿಡಲ್ವಂತೆ ಅನ್ನೋ ಆರೋಪಕ್ಕೆ ಉತ್ತರವನ್ನ ಸಹ ಕೊಟ್ಟಿದ್ದಾರೆ. ಅದರದೊಂದು ಝಲಕ್ ಎಲ್ಲಿದೆ ನೋಡಿ. ಓಂ ಪ್ರಕಾಶ್ ರಾವ್ ಬಗ್ಗೆ ಚಿತ್ರರಂಗದಲ್ಲಿ ಕೆಲವು ಅಭಿಪ್ರಾಯಗಳಿವೆ. ಅದರಲ್ಲಿ ಯಾರನ್ನೂ ಬಿಡಲ್ವಂತೆ ಅನ್ನೋದು ಸಹ ಒಂದು ಆರೋಪ ಇದೆ. ಇದಕ್ಕೆ ನಿರ್ದೇಶಕರು ಕೊಟ್ಟಂತಹ ಉತ್ತರ ಏನು ಗೊತ್ತಾ? ನನ್ನ ಜೊತೆ ಕೆಲಸ ಮಾಡುವಂತಹ ಹೀರೋಯಿನ್ಗಳು 5, 6 ಸಿನಿಮಾಗಳನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ನಾನು ಎಷ್ಟು ಗೌರವವನ್ನ ಕೊಡ್ತೇನೆ ಅಂತ ಲೆಕ್ಕ ಹಾಕಿ, ನಾನು ಸರಿ ಇಲ್ಲ ಅಂದ್ರೆ ಮೊದಲ ಸಿನಿಮಾಗೆ ಓಡಿ ಹೋಗ್ತಾರೆ. 2 ಸಿನಿಮಾ ಅನೌನ್ಸ್ ಆಗ್ತಿದ್ದಂತೆ ಬೈದಿದ್ದಾರೆ. ಯಾಕೆ ನಿಮ್ಗೆ ಬೇರೆ ಹೀರೋಯಿನ್ಗಳನ್ನ ಹಾಕೋತೀರಾ ಅಂತ ಬೈದಿದ್ದಾರೆ. ಫಸ್ಟ್ ಸಿನಿಮಾದಲ್ಲಿ ನಾನು ಚೆನ್ನಾಗಿ ನಟಿಸಿಲ್ವಾ ಅಂತ ಕೂಡ ಬೈತಾ ಇರ್ತಾರೆ ಅಂತ ಹೇಳಿದ್ದಾರೆ. ಓಂ ಪ್ರಕಾಶ್ ರಾವ್ ಅವರ ಸಿನಿಮಾದಲ್ಲಿ ಕೆಲಸ ಮಾಡುವಂತಹ ಯಾರನ್ನು ಬಿಡೋದಿಲ್ಲ ಅನ್ನೋ ಟೀಕೆಗಳು ಬಂದಿವೆಯಂತೆ. ಆ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ರಾವ್ ಯಾರನ್ನು ಬಿಡಲ್ವಂತೆ, ಎಲ್ಲರನ್ನ ಹತ್ರ ಕರ್ಕೊಂಡು ಬಿಡ್ತಾನೆ, ಏನಾದ್ರೂ ಮಾಡಿಬಿಡ್ತಾನೆ. ಆ ಟೈಮ್ನಲ್ಲಿ ಅವ್ರೇನ್ ಮಾಡ್ತಿರ್ತಾರೆ, ಏನೇ ಮಾಡಿದ್ರು ಸುಮ್ಮನೆ ಇರ್ತಾರಾ? ಆ ಥರ ಯಾವುದೇ ರೀತಿಯ ರೂಮರ್ ಯಾವುದೂ ಇಲ್ಲ. ಯಾಕೆ ಸುಮ್ಮನೆ ಹೀಗೆಲ್ಲ ಮಾತನಾಡ್ತಾರೆ ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಬಗ್ಗೆ ಇರುವಂತಹ ದೊಡ್ಡ ರೂಮರ್ ಆಗಿದೆ ಅಂತ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ. ಇಂದಿನ ಪೀಳಿಗೆ ನಟರು ಕೆಲಸ ಮಾಡೋದಕ್ಕೆ ನಾಚಿಕೆ ಪಡ್ತಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಕೆಲಸ ಮಾಡಬೇಕಾದ್ರೆ ನಾಚಿಕೆ ಪಡಬಾರ್ದು. ನನ್ನ ಕೆಲಸ ಏನು ಸಗಣಿ ಎತ್ತೋದಾ, ಕಸ ಗುಡಿಸೋದಾ, ಏನು ಮಾಡಬೇಕು, ಯಾರು ಮಾಡ್ತಾರೋ ಇಲ್ವೋ ನಾನು ಮಾಡ್ತೇನೆ. ಇವತ್ತು ನಾನೇ ಮಾಡ್ತೇನೆ. ನಾನು ನನ್ನ ಅಮ್ಮ 7 ಹಸುಗಳನ್ನ ಸಾಕಿ ದಿನ ಹಸುಗಳನ್ನ ತೊಳಿತಾ ಇದ್ವಿ. ಸೆಟ್ನಲ್ಲಿ ಯಾರೋ ಬಂದಿಲ್ಲ ಅಂದ್ರೆ ಅದೆಲ್ಲ ಕೆಲಸವನ್ನು ನಾನೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ತಮ್ಮ ಬಗ್ಗೆ ಹರಿದಾಡಿದಂತಹ ಮತ್ತೊಂದು ಗಂಭೀರವಾದಂತಹ ಆರೋಪದ ಬಗ್ಗೆನೂ ಮಾತನಾಡಿದ್ದು, ಮದುವೆ ಆಗಿದ್ದಾನೆ, ಮಗು ಇತ್ತು, ಅವರನ್ನ ಬಿಟ್ಬಿಟ್ಟ ಓಂ ಪ್ರಕಾಶ್ ಸರಿ ಇಲ್ಲ ಅಂತ ರೂಮರ್ ಇದೆ. ನಾನು ಒಳ್ಳೆಯವನ ಅಥವಾ ಕೆಟ್ಟವನ, ನನ್ನನ್ನು ನಾನು ಯಾವ ರೀತಿ ಜಡ್ಜ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅವರ ಜೊತೆ ಜೀವನ ಮಾಡುವಂತಹ ಅವಕಾಶ ಸಿಗಲಿಲ್ವೋ ಏನೋ ಗೊತ್ತಿಲ್ಲ. ಅವರೇ ಒಳ್ಳೆಯವರಿರಬಹುದು ಅಥವಾ ನಾನೇ ಕೆಟ್ಟವನು ಇರಬಹುದು, ನಾನೇ ಸರಿ ಇಲ್ಲದಿರಬಹುದು. ನೋ ಪ್ರಾಬ್ಲಮ್ ಅಂತ ಓಂ ಪ್ರಕಾಶ್ ರಾವ್ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.